ಇತ್ತ ನಟ ಚೇತನ್ ಪರ ಭೀಮ್ರಾವ್ ಸಂಘಟನೆ ಕೂಡ ಬ್ಯಾಟಿಂಗ್ ಬೀಸಿದೆ. ಕನ್ನಡ ಸಂಘಟನೆಗಳಿಗೆ ಭೀಮ್ರಾವ್ ಸಂಘಟನೆ ತಿರುಗೇಟನ್ನ ಕೊಟ್ಟಿದೆ. ನಟ ಚೇತನ್ ಪರ ಭೀಮ್ರಾವ್ ಸಂಘಟನೆ ಬ್ಯಾಟಿಂಗ್. ಕನ್ನಡ ಸಂಘಟನೆಗಳಿಗೆ ಭೀಮ್ರಾವ್ ಸಂಘಟನೆ ತಿರುಗೇಟನ್ನ ನೀಡಿದೆ. ಚೇತನ್ ಅವರನ್ನ ಆ ರೀತಿ ನಡೆಸಿಕೊಂಡಿದ್ದು ಸರಿಯಲ್ಲ, ಹೋರಾಟಗಾರರು ಹಾಗೆ ಮಾಡಬಾರದು ಅಂತ ಜೆಡಿ ಕುಮಾರ್ ಅವರು ಹೇಳಿದ್ದಾರೆ. ಭೀಮ್ರಾವ್ ಕ್ರಾಂತಿಕಾರಿ ಸಂಘಟನೆಯ ಅಧ್ಯಕ್ಷರು ಇವರು ಜೆಡಿ ಕುಮಾರ್. ನಟ ಚೇತನ್ ಕನ್ನಡಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಸಾರಾ ಗೋವಿಂದು ಅವರು ಬಳಸಿದ ಶಬ್ದವನ್ನ ನಾನು ಒಪ್ಪೋದಿಲ್ಲ, ಫ್ಯಾನ್ಸ್ ಅಂತ ಪದ ಬಳಸಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೇಜಾರಾಗ್ತಾ ಇತ್ತು. ಕನ್ನಡ ಪರ ಸಂಘಟನೆಗಳ ವಿರುದ್ಧ ಈಗ ಜೆಡಿ ಕುಮಾರ್ ಅವರು ಸಿಡಿಮಿಡಿಗೊಂಡಿದ್ದಾರೆ. ನಟ ಚೇತನ್ ಪರ ಭೀಮ್ರಾವ್ ಸಂಘಟನೆ ಈಗ ಬ್ಯಾಟಿಂಗ್ ಬೀಸಿರುವಂತದ್ದು. ಕನ್ನಡ ಸಂಘಟನೆಗಳಿಗೆ ಭೀಮ್ರಾವ್ ಸಂಘಟನೆ ತಿರುಗೇಟನ್ನ ನೀಡಿದೆ. ಚೇತನ್ ಅವರನ್ನ ಆ ರೀತಿ ನಡೆಸಿಕೊಂಡಿದ್ದು ಸರಿಯಲ್ಲ, ಹೋರಾಟಗಾರರು ಹಾಗೆ ಮಾಡಬಾರದು ಅಂತ ಜೆಡಿ ಕುಮಾರ್ ಅವರು ಹೇಳಿದ್ದಾರೆ. ಭೀಮ್ರಾವ್ ಕ್ರಾಂತಿಕಾರಿ ಸಂಘಟನೆಯ ಅಧ್ಯಕ್ಷ ಇವರು ಜೆಡಿ ಕುಮಾರ್ ಎಂಬುವವರು. ನಟ ಚೇತನ್ ಕನ್ನಡಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ. ಸಾರಾ ಗೋವಿಂದು ಅವರು ಬಳಸಿದ ಶಬ್ದವನ್ನ ನಾನು ಒಪ್ಪೋದಿಲ್ಲ, ಫ್ಯಾನ್ಸ್ ಅಂತ ಪದ ಬಳಸಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೇಜಾರಾಗ್ತಿತ್ತು. ಕನ್ನಡ ಪರ ಸಂಘಟನೆಗಳ ವಿರುದ್ಧ ಈಗ ಜೆಡಿ ಕುಮಾರ್ ಅವರು ಸಿಡಿಮಿಡಿಕೊಂಡಿದ್ದಾರೆ. ನಿನ್ನೆ ನಡೆದಂತ ಘಟನೆಯಿಂದ ಏನು ಕನ್ನಡ ಪರ ಹೋರಾಟಗಾರರು ಚೇತನ್ ಸರ್ ವಿಚಾರದಲ್ಲಿ ನಡ್ಕೊಂಡಂತ ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಕನ್ನಡ ಪರ ಹೋರಾಟಗಾರರು. ಯಾಕೆಂದ್ರೆ ಚೇತನ್ ಸರ್ ಏನ್ ಮಾಡಿದ್ದಾರೆ, ಟ್ವೀಟ್ ಏನಿದೆ, ಅವರು ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯುನ್ನತ ಅಭಿಮಾನಿ ಕೂಡ ಚೇತನ್ ಅವರು. ಅದೇ ರೀತಿ ನಾವೇನೀಗ ಯುವ ಜನಾಂಗದ ಆದರ್ಶ ಪುರುಷ ಅಂತ ಕೇಳ್ತಾ ಇದೀವಿ, ಪುನೀತ್ ರಾಜ್ಕುಮಾರ್ ಸರ್ ಅವರ ದೊಡ್ಡ ಅಭಿಮಾನಿನೂ ಕೂಡ ನಮ್ಮ ಚೇತನ್ ಸರ್ ಅವರು. ಸ್ನೇಹಿತರು ಕೂಡ ಇದು ತಮ್ಮೆಲ್ಲರಿಗೂ ಗಮನದಲ್ಲಿರಲಿ. ಪ್ರತಿ ಸಿನಿಮಾದು ನಮ್ಮ ಪುನೀತ್ ರಾಜ್ಕುಮಾರ್ ಸಿನಿಮಾನ ತಪ್ಪದೆ ನೋಡಿದಂತ ಏಕೈಕ ನಟ ಅಂತ ಯಾರಾದ್ರೂ ಇದ್ರೆ ನಮ್ಮ ಚೇತನ್ ಸರ್ ಅವರು. ನಾವು ಸಾರಾ ಗೋವಿಂದ್ ಅವರು ಏನ್ ಮನವಿ ಮಾಡ್ತೀವಿ, ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಏನ್ ಮನವಿ ಮಾಡ್ತೀವಿ ಅಂದ್ರೆ, ನಾವೆಲ್ಲರೂ ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ವರ್ಗದವರೇ ಕೂಡ ನಾವು. ಆದ್ರೆ ಚೇತನ್ ಸಾರು ಕನ್ನಡಕ್ಕೋಸ್ಕರ ಕೆಲವು ಹೋರಾಟನೂ ಮಾಡಿದ್ದಾರೆ. NRI ಅಂತ ಏನ್ ಹೇಳ್ತಾರೆ, ಕನ್ನಡದವ್ರು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರತಿ ಒಬ್ಬ ಕನ್ನಡ ಮಾತಾಡೋ ಅಂತ ವ್ಯಕ್ತಿ ಯಾರೇ ಮಾತಾಡಿದ್ರು ಅವರು ನಾವು ಕನ್ನಡದವರೇ ಅಂತಾನೆ ತಿಳ್ಕೊಂತೀವಿ. ಯಾಕೆಂದ್ರೆ ರಾಜ್ಕುಮಾರ್ ಬದುಕಿನ ಸಮಯದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೆಟ್ಟ ಶಬ್ದ ಮಹಿಳೆಯರ ಪರವಾಗಲಿ ಅಥವಾ ಸಮಾಜದಲ್ಲಿ ಅಶಾಂತಿಗೆಡುವಂಥ ಒಂದು ಕೆಟ್ಟ ಶಬ್ದನೂ ಕೂಡ ರಾಜ್ಕುಮಾರ್ ಸಾಹೇಬರು ಬಳಸಿಲ್ಲ. ಅವರು ಅಭಿಮಾನಿ ವರ್ಗದವ್ರು ನಾವಾಗಿ ಏನು ಹೋರಾಟ ಮಾಡಬೇಕು ಅಂತ ನೆನ್ನೆ ಬಂದಿದ್ರಲ್ವಾ, ಅವ್ರು ಆ ಶಬ್ದಗಳನ್ನ ಬಳಸಿರೋದು ನಿಜವಾಗ್ಲೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಒಬ್ಬ ಸಾಮಾಜಿಕ ಜವಾಬ್ದಾರಿಯುತವಾಗಿ ನಾನು ಡಾಕ್ಟರ್ ಭೀಮ್ರಾವ್ ಕ್ರಾಂತಿಕಾರಿ ಸೇನೆಯ ರಾಜ್ಯಾಧ್ಯಕ್ಷನಾಗಿ ನಾವು ಪ್ರತಿಯೊಬ್ಬ ನಾಗರಿಕನ ಪರವಾಗಿ ರಕ್ಷಣೆ ಕೊಡುವಂಥ ಒಂದು ಕೆಲಸದಲ್ಲಿ ಇವತ್ತು ಬಂದಿದ್ದೀವಿ. ಅದೇ ರೀತಿ ಚೇತನ್ ಸರ್ ಪರವಾಗಿ ಕೂಡ ಅವರು ನಿಜವಾಗ್ಲೂ ಅವರಿಂದ ಏನಾದರೂ ನೋವು ನಮ್ಮ ಆರಾಧ್ಯ ದೈವ ರಾಜ್ಕುಮಾರ್ ಸಾಹೇಬ್ ಅಭಿಮಾನಿಗಳಿಗೆ ನೋವಾಗಿದ್ರೆ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಸಾರಾ ಗೋವಿಂದ್ ಅವರು ಮಾತಾಡಿದಂಥ ಶಬ್ದನ ಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನದಲ್ಲಿ ನಾವು ಇವ್ರಿಗೆ ಏನು ರಕ್ಷಣೆ ಬೇಕು ಆ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾನೂನು ಹೋರಾಟ ನಾವು ಮಾಡೇ ಮಾಡ್ತೀವಿ. ಸ್ನೇಹಿತರಿಗೆ ನಿನ್ನೆ